ಚಿಕ್ಕವಳಿರ್ಬೇಕಾದ್ರೆ ಬರ್ಡೇಸ್ ಅಂತಂದರೆ ಅಮ್ಮ ಮಾಡುವಂಥ ಗುಲಾಬ್ ಜಾಮೂನ್, ಅಪ್ಪ ಕೊಡಿಸೋವಂಥ ಬಟ್ಟೆ, ಸ್ಕೂಲಿಂದ ಬಂದಿದ್ದ ತಕ್ಷಣ ತಾತ ಅಜ್ಜಿ ಬಂದೇ ಬಂದಿರ್ತಾರೆ ಅನ್ನೋ ಒಂದು ಎಕ್ಸೈಟ್ಮೆಂಟ್, ಅಜ್ಜಿ ಕದ್ದು ಮುಚ್ಚಿ ಕೊಡುವಂಥ ದುಡ್ಡು, ಸ್ಕೂಲ್ಗೆ ಯಾವ ಚಾಕ್ಲೇಟ್ ತೊಗೊಂಡೋಗ್ಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್, ಇದು ಎಲ್ಲನೂ ಒಂದು ಡಿಫ್ರೆಂಟ್ ಫೀಲಿಂಗೇ ಕೊಡೋದು. ಬಟ್ ದೊಡ್ಡೋರು ಆಗ್ತಾ ಆಗ್ತಾ ಥಿಂಗ್ಸ್ ಕಂಪ್ಲೀಟ್ಲಿ ಚೇಂಜ್ ಅಲ್ವಾ. ಈಗ ಬರ್ತ್ಡೇಸ್ ಅಂತಂದರೆ ಇಟ್ಸ್ ಲೈಕ್ ಅ ರಿಮೈಂಡರ್ ಆರ್ ಅನ್ ಅವೇರ್ನೆಸ್. ಇನ್ನೂ ಫುಲ್ಫಿಲ್ ಮಾಡುವಂಥ ಡ್ರೀಮ್ಸ್ ಯಾವುದು ಅಥವಾ ನನ್ನಲ್ಲಿರುವಂಥ ಪೊಟೆನ್ಷಿಯಲ್ಸ್ ಇನ್ಯಾವುದೋ ಎಕ್ಸ್ಪ್ಲೋರ್ ಮಾಡೋದಿದೆ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಏನೇನಿದೆ ಅನ್ನೋದಾಗಿರುತ್ತೆ. ಅದ್ರ ಜೊತೆಗೆ ಆಬ್ವಿಯಸ್ಲಿ ಬೀಯಿಂಗ್ ಗ್ರೇಟ್ಫುಲ್ ಫಾರ್ ಆಲ್ ದ ಲೈಫ್ ಲೆಸನ್ಸ್ ದಟ್ ಹ್ಯಾವ್ ಗಾಟ್ ಮೀ ಟಿಲ್ ಹಿಯರ್. ಬರ್ತ್ಡೇ ದಿನ ಬೆಳಗ್ಗೆನೇ ಪುಟ್ಟ ಆ್ಯಂಡ್ ಆರ್ಯ ಸೇರಿಕೊಂಡು ಒಂದು ಸಣ್ಣದಾಗೆ ಸರ್ಪ್ರೈಸ್ನ ಕೊಟ್ಟಿದ್ರು. ಐ ವಾಸ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಅದ್ರ ಜೊತೆಗೆ ಅಮ್ಮ ಒಂದು ವಾರದ ಹಿಂದೆನೇ ಗಿಫ್ಟ್ ಅಂತ ಕೊಟ್ಟಿದ್ರು. ಆ್ಯಂಡ್ ನನ್ನ ಸ್ಕೂಲಿನ ಮಕ್ಕಳು ಅವ್ರು ಮಾಡೋವಂಥ ಈ ಕಾರ್ಡ್ಸ್ನ ನಾನು ಎವ್ರಿ ಇಯರ್ ಜೋಪಾನವಾಗಿ ಎತ್ತಿರ್ತೀನಿ. ಬಿಕಾಸ್ ಅವ್ರು ತುಂಬ ಸಮಯ ತೊಗೊಂಡು ನನಗೋಸ್ಕರ ಅಂತ ಈ ಕಾರ್ಡ್ಸ್ನ ಪ್ರಿಪೇರ್ ಮಾಡ್ತಾರೆ. ತುಂಬಾ ಖುಷಿ ಅಂತ ಅನಿಸುತ್ತೆ, ಬ್ಲೆಸ್ಡ್ ಅಂತ ಅನಿಸುತ್ತೆ ಆ್ಯಂಡ್ ಗ್ರೇಟ್ಫುಲ್. ಆ್ಯಡಿಂಗ್ ಟು ದಿಸ್, ನಿಮ್ಮ ಎಲ್ಲರ ವಿಶಸ್ ಆ್ಯಂಡ್ ಕಮೆಂಟ್ಸ್, ಸಮಯ ತೊಗೊಂಡು ನಿಮ್ಮ ಬ್ಯುಸಿ ಲೈಫಲ್ಲಿ ನನಗೆ ಅಂತ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ವೆರಿ 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 ಥ್ಯಾಂಕ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇದೇ ರೀತಿ ಎನ್ಕರೇಜ್ ಮಾಡ್ತಾಯಿರಿ. ಸಿಗೋಣ ಇನ್ನೊಂದು ಮಿನಿ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಲವ್ಲಿ ಆ್ಯಂಡ್ ವಂಡರ್ಫುಲ್ ವಿಶಸ್.